ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತು ಯಾವ ರೆಸಿಪಿ ಮಾಡ್ತಿದ್ದೀನಿ ಅಂತ ನಿಮ್ಗೆ ಹೇಳ್ತೀನಿ. ನಾನು ಬ್ರೆಡ್ ಮತ್ತು ದಹಿನ ಯೂಸ್ ಮಾಡಿಕೊಂಡು ಬ್ರೆಡ್ ಟೋಸ್ಟ್ನ ಮಾಡ್ತಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಬ್ರೆಡ್ ತೊಗೊಂಡಿದ್ದೀನಿ. ಆಮೇಲೆ ಇದಕ್ಕೆ ದಹಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ. 1 ಕಪ್ ಮೊಸರು ಸಾಕಿದ್ದಕ್ಕೆ. ಅಂದರೆ ನೀವು ಎಷ್ಟು ಜನಕ್ಕೆ ಮಾಡ್ತೀರಿ, ಎಷ್ಟು ಬ್ರೆಡ್ ಯೂಸ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ 2 ಕಪ್ ಅರ್ಧ ಕಪ್ ಅಷ್ಟು ತೊಗೊಂಡಿದ್ದೀನಿ ನಾನು, ಜಾಸ್ತಿ ಏನೂ ಇಲ್ಲ. ಆಮೇಲೆ ಇದಕ್ಕೆ ನೀರೆಲ್ಲ ಏನೂ ಹಾಕಬಾರ್ದು. ಆಮೇಲೆ ಇದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ, ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಏನೂ ಇಲ್ಲ. ಆಮೇಲೆ ಸ್ವಲ್ಪ ಅಚ್ಕಾರದ ಪುಡಿ, ಆಮೇಲೆ ಸ್ವಲ್ಪ ಅರಶಿನ ಹಾಕ್ಕೊಳ್ತಿದ್ದೀನಿ ಇದಕ್ಕೆ. ಇನ್ನು ಸ್ವಲ್ಪ ಖಾರ ಸ್ವಲ್ಪ ಖಾರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತಿದ್ದು. ಆಮೇಲೆ ಇದಕ್ಕೆ ನಾವು ಒಗ್ಗರಣೆ ಕೊಡಬೇಕು. ಒಗ್ಗರಣೆ ಏನಂದರೆ ಇದಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆ, ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಅದು ಸಿಡಿದ ತಕ್ಷಣ ಸ್ವಲ್ಪ ಕರಿಬೇವು ಹಾಕಬೇಕು. ಇಷ್ಟೇ. ಇದಕ್ಕೆ ಮತ್ತೇನು ಉಳ್ಳಾಗಡ್ಡಿ ಆಮೇಲೆ ಬೆಳ್ಳುಳ್ಳಿ ಏನು ಹಾಕಬೇಕಂತಂದರೆ ಇಷ್ಟೇ ಹಾಕ್ಬೇಕು, ಮತ್ತೇನು ಬೇಕಾಗಿಲ್ಲ ಇದಕ್ಕೆ. ಇದನ್ನು ನೀಟಾಗಿ ಕಲಿಸ್ಕೋಬೇಕು ನಾವು. ಉಪ್ಪು ಖಾರ ಹಾಕಿ ಸ್ವಲ್ಪ ಒಗ್ಗರಣೆ ಹಾಕಿದರೆ ರೆಡಿ ಆಗುತ್ತೆ ಇದಕ್ಕೆ. ಅದಕ್ಕೆ ಚೂರಿನ ಸ್ವಲ್ಪ ನಾನು ಖಾರದ ಪುಡಿ ಹಾಕ್ಕೊಂಡೆ, ಅದು ಸ್ವಲ್ಪ ಚೆನ್ನಾಗಿ ಕಾಣುತ್ತಂತ. ಆಮೇಲೆ ನಾವು ಬ್ರೆಡ್ಗೆ ಇದನ್ನು ಅಪ್ಲೈ ಮಾಡಬೇಕು, ಫುಲ್ ಕ್ರೀಮ್ ಥರ ಫುಲ್ ಅಪ್ಲೈ ಮಾಡಬೇಕು ಇದಕ್ಕೆ. ನಾವು 2 ಸೈಡೂ ಇದಕ್ಕೆ ಹಾಕ್ಕೊಳ್ಬೇಕು. ನೋಡೋಕೆ ಎಷ್ಟು ಚೆನ್ನಾಗಿದೆ, ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರ್ತಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದೇನಿದು ಮೊಸರು ಹಾಕಿದ್ರೆ ಹೆಂಗಿದೆ ಅಂತಲ್ಲ, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಸ್ವಲ್ಪ ಇದು ನಾವು ಎಲ್ಲ ಅಪ್ಲೈ ಮಾಡ್ಕೋತೀವಲ್ಲ ಇದಕ್ಕೆ ಮೊಸರಿಂದೆಲ್ಲ, ಇದಕ್ಕೆ ಸ್ವಲ್ಪ 5 ನಿಮಿಷ ಬಿಡಬೇಕಿದ್ನ. ಅಂದರೆ ಎಲ್ಲ ಬ್ರೆಡ್ಡು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೀರ್ಕೋಬೇಕದು. ಈ ಥರ 2 ಸೈಡೂ ನಾವು ಅಪ್ಲೈ ಮಾಡ್ಕೋಬೇಕು. ಫುಲ್ ನೋಡಿ, ಈ ಥರ ಫುಲ್ ನೀಟಾಗಿ ಅಪ್ಲೈ ಮಾಡಿದ್ದೀನಿ. ಸ್ವಲ್ಪ ಎಲ್ಲ ಹೀರ್ಕೊಳತ್ತೆ ಸ್ವಲ್ಪ. ಆಮೇಲೆ ನಾನು ತವಾ ಕಾಸ್ಕೊಳಕ್ಕೆ ಇಟ್ಟಿದ್ದೆ, ಅಷ್ಟೊಂದು ಸ್ವಲ್ಪ ಎಲ್ಲ ಹೀರ್ಕೊಂಡಿತ್ತದು. ಆಮೇಲೆ ಒಂದೊಂದೇ ನೀಟಾಗಿ ಸ್ವಲ್ಪ ಸಣ್ಣ ಉರಿಲಿ ಬೇಯಿಸ್ಬೇಕಿದ್ದಾನೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಜಾಸ್ತಿ ಅಂದರೆ ಮೊಸರು ಸ್ವಲ್ಪ ವಾಟರ್ ಕಂಟೆಂಟ್ ಇರುತ್ತಲ್ಲ, ಜಾಸ್ತಿ ಇದು ಮಾಡಿಬಿಟ್ಟು ಹೊತ್ತಂಗೆ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ಹೊಲಿಸಿ ನೀಟಾಗಿ ಬೇಯಿಸ್ಕೊಳ್ಬೇಕು. ಇದನ್ನು ಸ್ವಲ್ಪ ಸಣ್ಣ ಉರಿಲಿ ಇಟ್ಟಿದ್ದೀನಿ. ಇದನ್ನು ನೋಡಿ, ಇಷ್ಟು ನೀಟಾಗಿ ಬೇಯಿಸ್ಕೊ. ಆಮೇಲೆ ಇದು ಕ್ರಿಸ್ಪಿ ಆಗಲ್ಲ, ನಾವು ಮೊಸರು ಹಾಕಿರ್ತೀವಲ್ಲ, ಹಾಗಾಗಿ ಇದು ಕ್ರಿಸ್ಪಿ ಆಗಲ್ಲ. ಇದಕ್ಕೆ ಮೇಲೆ ಕೊತ್ತಂಬರಿ ಹಾಕ್ಕೊಳ್ತಿದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. 2 ಸೈಡು ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ಇದನ್ನು ಸಣ್ಣ ಉರಿಲಿ.
ನೀಟಾಗಿ ಎರಡು ಸೈಡು ನೀಟಾಗಿ ಮಾಡ್ಕೊಳ್ಬೇಕು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿದರೆ ನಾನು ಫಸ್ಟ್ ಅಪ್ಲೋಡ್ ಮಾಡಿದ್ದೆಲ್ಲ ಫಸ್ಟ್ ವಿಡಿಯೋ ನಿಮಗೇ ಬರುತ್ತೆ. ನೀಟಾಗಿ ಒಂದೊಂದೇ ಬೇಯಿಸ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ಅಂದರೆ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ. ಪ್ಲೀಸ್ ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ಸ್ ಆ್ಯಂಡ್ ಕಮೆಂಟ್ಸ್ ಹಾಕಿ ನನಗೆ ಸಪೋರ್ಟ್ ಮಾಡಿ. ನೋಡಿ ಎಲ್ಲನೂ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ಸಣ್ಣ ಉರಿಲಿ. ನೋಡಿ ಎಲ್ಲನೂ ಇವಾಗ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಟೇಸ್ಟು ಮಾತ್ರ ಹಾಗೆ ಚೆನ್ನಾಗಿದೆ. ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.